ಎಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಜ್ಞಾನವಿದು ಯೂಟ್ಯೂಬ್ ಚಾನೆಲ್. ಈಗ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ. ದಟ್ ಈಸ್ ಒಂದು ಜಾಬ್ ರೆಕ್ರೂಟ್ಮೆಂಟ್ ಬಗ್ಗೆ. ಇದು ಗೌರ್ಮೆಂಟ್ ಜಾಬ್, ಓಕೆನಾ. ಈ ಜಾಬಿಗೆ ಹೆಂಗೆ ಅಪ್ಲೈ ಮಾಡಬೇಕು ಆ್ಯಂಡ್ ಎಷ್ಟು ಕಂಪ್ಲೀಟಾಗಿ ಪೋಸ್ಟ್ ಇದೆ, ಯಾರ್ಯಾರಿಗೆ ಯಾವುದಾದ್ರು ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ರಿಸರ್ವೇಷನ್ಸ್ ಇದೆ ಆ್ಯಂಡ್ ಎಕ್ಸಾಮ್ ಫೀಸ್ ಎಷ್ಟು, ಅಪ್ಲಿಕೇಶನ್ ಫೀಸ್ ಎಷ್ಟು, ಈ ಎಲ್ಲ ಎಲಿಜಿಬಿಲಿಟಿ ಏನು ಎಲ್ಲನೂ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ, ಓಕೆನಾ. ಆ್ಯಂಡ್ ಇದು ಗೌರ್ಮೆಂಟ್ ಜಾಬ್, ತುಂಬ ಇಂಪಾರ್ಟೆಂಟ್, ಎಲ್ರಿಗೂ ಯೂಸ್ ಆಗುತ್ತೆ. ಮಿಸ್ ಮಾಡದೆ ಕಂಪ್ಲೀಟ್ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಸೊ ದಟ್ ನಿಮಗೆ ಆರಾಮಾಗಿ ಜಾಬ್ ತೊಗೊಳ್ಳೋದು ಹೆಂಗೆ ಅನ್ನೋದು ಗೊತ್ತಾಗುತ್ತೆ, ಓಕೆನಾ. ಆ್ಯಂಡ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಇವಾಗ ಈ ಜಾಬ್ ಅಂದರೆ ಏನು, ಈ ಜಾಬ್ ಯಾರು ಬಿಟ್ಟಿರೋದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ, ಓಕೆನಾ. ಇದು ಡೆಲ್ಲಿ ಸಬಾರ್ಡಿನೇಟ್ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡಿಂದ ಬಿಟ್ಟಿರುವಂಥ 2026 ರೆಕ್ರೂಟ್ಮೆಂಟು. ಇದರಲ್ಲಿ ಟೋಟಲ್ ಆಗಿ 714 ಪೋಸ್ಟ್ ವೇಕೆನ್ಸೀಸ್ ಇದೆ, ಓಕೆನಾ. ಈ 714 ಪೋಸ್ಟ್ ವೇಕೆನ್ಸಿಗೆ ಅವರು ಸೆಲೆಕ್ಷನ್ ಮಾಡ್ತಿದ್ದಾರೆ. ಇದು ಗೌರ್ಮೆಂಟ್ ಜಾಬ್, ಎಲ್ಲರಿಗೂ ಅಪ್ಲೈ ಆಗುತ್ತೆ, ಓಕೆನಾ. ಇದ್ರದ್ದು ಅಪ್ಲಿಕೇಶನ್ ಫಾರ್ಮ್ ರಿಜಿಸ್ಟ್ರೇಷನ್ ಮಾಡಬೇಕಲ್ವ, ಇದಕ್ಕೆ ಅದು ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂದರೆ 17 ಡಿಸೆಂಬರ್ 2025 ಸ್ಟಾರ್ಟ್ ಆಗಿದೆ. ಇನ್ನು 15 ಜಾನ್ವರಿ 2026ವರೆಗೂ ಈ ರಿಜಿಸ್ಟ್ರೇಷನ್ಗೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಇರುತ್ತೆ. ಸೊ ನೀವೆಲ್ಲರೂ ಕೂಡ ಅಪ್ಲೈ ಮಾಡ್ಬೋದು, ಓಕೆನಾ. ಥ್ರೂ ದ ಅಫಿಷಿಯಲ್ ವೆಬ್ಸೈಟ್, ಅಂದರೆ ಇವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಇದೆ, ಅದು DSSSBdelhi.government.in ಅಂತ. ಈ ಒಂದು ವೆಬ್ಸೈಟಲ್ಲಿ ನೀವು ರಿಜಿಸ್ಟ್ರೇಷನ್ನ ಮಾಡ್ಕೋಬೋದು, ಓಕೆನಾ. ಆ್ಯಂಡ್ ಇದರಲ್ಲಿ ಎಲಿಜಿಬಿಲಿಟಿ ಏನು, ಅಪ್ಲಿಕೇಶನ್ ಫೀಸ್ ಏನು, ಏಜ್ ಲಿಮಿಟ್ ಏನು, ಸ್ಯಾಲ್ರಿ ಏನು ಎಲ್ಲನೂ ಇವಾಗ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟ್ ಇವಾಗ ಡೇಟ್ಸ್, ಅಂದರೆ ಇಂಪಾರ್ಟೆಂಟ್ ಡೇಟ್ಸ್ ಇದರಲ್ಲಿ ಏನೇನು ಅಂತ ತೊಗೊಂಡ್ರೆ, ಇದು ನೋಟಿಫಿಕೇಷನ್ ಆಗಿರುವಂಥದ್ದು 11 ಡಿಸೆಂಬರ್ 2025 ಆ್ಯಂಡ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು ಬಂದುಬಿಟ್ಟು 17 ಡಿಸೆಂಬರ್ 2025 ಆ್ಯಂಡ್ ಲಾಸ್ಟ್ ಡೇಟ್ ಟು ಅಪ್ಲೈ ದ ಅಪ್ಲಿಕೇಶನು, ಈ ರಿಜಿಸ್ಟ್ರೇಷನ್ನ ಮಾಡೋದಕ್ಕೆ ನಿಮಗೆ ಲಾಸ್ಟ್ ಡೇಟ್ ಇರೋದು 15 ಜಾನ್ವರಿ 2026. ಈ 15 ಜಾನ್ವರಿಯಲ್ಲಿ ನೀವು ಅಪ್ಲಿಕೇಶನ್ನು ಕಂಪ್ಲೀಟ್ ಮಾಡಬೇಕು ಆ್ಯಂಡ್ ಆಲ್ಸೋ ಪೇಮೆಂಟ್ ಫಾರ್ ದ ಫೀಸ್, ಅಂದರೆ ಆ ಅಪ್ಲಿಕೇಶನ್ಗೆ ಎಷ್ಟು ಪೇಮೆಂಟ್ ಇರುತ್ತೆ ಅದನ್ನು ಪೇ ಮಾಡೋದಕ್ಕೆ ನಿಮಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು 15 ಜಾನ್ವರಿ 2026 ಆಗಿರುತ್ತೆ, ಓಕೆನಾ. ನೆಕ್ಸ್ಟು ಇದಕ್ಕೆ ಏನೇನು ಅಡ್ಮಿಟ್ ಕಾರ್ಡ್ ಬೇಕು ಆ್ಯಂಡ್ ಎಕ್ಸಾಮ್ ಡೇಟ್ ಬೇಕು, ರಿಸಲ್ಟ್ ಡೇಟ್ ಬೇಕು. ಈ ಮೂರನ್ನು ಕೂಡ ಅವ್ರು ಇನ್ನೂ ನಮಗೆ ತಿಳಿಸ್ಕೊಟ್ಟಿಲ್ಲ, ಯಾವಾಗ ನಿಮಗೆ ಅಡ್ಮಿಟ್ ಕಾರ್ಡ್ ಬರುತ್ತೆ ಆ್ಯಂಡ್ ಎಕ್ಸಾಮ್ ಡೇಟ್ ಇರುತ್ತೆ ಆ್ಯಂಡ್ ರಿಸಲ್ಟ್ ಯಾವಾಗ ಬರುತ್ತೆ ಇದನ್ನು ಅವ್ರು ಇನ್ನೂ ನಿಮಗೆ ಇನ್ಫಾರ್ಮ್ ಮಾಡಿಲ್ಲ. ಅದನ್ನು ಇನ್ಫಾರ್ಮ್ ಮಾಡಿದಾಗ ಅದು ಅಪ್ಡೇಟ್ ಆಗುತ್ತೆ, ಓಕೆನಾ. ನೆಕ್ಸ್ಟು ಅಪ್ಲಿಕೇಶನ್ ಫೀಸು, ಯಾರ್ಯಾರಿಗೆ ಯಾವ್ಯಾವ ಥರ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅಂತ ನೋಡಿದ್ರೆ, ಜನರಲ್ಲು, OBC, EWS ಎಲ್ಲರಿಗೂ ಕೂಡ ಈ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಜಸ್ಟ್ 100 ರುಪೀಸ್. ಸೊ ನೀವೆಲ್ಲರೂ ಆರಾಮಾಗಿ ಅಪ್ಲೈ ಮಾಡ್ಬೋದು. 100 ರುಪೀಸ್ ಅಷ್ಟೇ ಇದಕ್ಕೆ ಅಪ್ಲಿಕೇಶನ್ ಫೀಸು. ಮತ್ತು SC ST ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಗೆ ಮತ್ತು SC ಮತ್ತು ST ಕ್ಯಾಂಡಿಡೇಟ್ಗೆ ಇದರಲ್ಲಿ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಸೊ ನೀವು ಕಂಪ್ಲೀಟು ಫ್ರೀಯಾಗಿ ಈ ಅಪ್ಲಿಕೇಶನ್ನ ಅಪ್ಲೈ ಮಾಡ್ಬೋದು, ಓಕೆನಾ. ನೆಕ್ಸ್ಟು ಎಕ್ಸಾಮಿನೇಷನ್ ಫೀನ ಯಾವುದ್ರ ಮೂಲಕ ನೀವು ಕಟ್ಟಬೇಕು ಅಂತ ನೋಡಿದ್ರೆ, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಇಲ್ಲಾಂದರೆ ಯಾವುದಾದ್ರೂ ಆಫ್ಲೈನಲ್ಲೂ ಕೂಡ ಚಲನ್ ಮೂಲಕ ಬ್ಯಾಂಕಿಗೆ ಹೋಗಿ ಕಟ್ಬೋದಾಗುತ್ತೆ, ಓಕೆನಾ. ನೆಕ್ಸ್ಟ್ ಇದರಲ್ಲಿ ಏಜ್ ಲಿಮಿಟ್ ಅಂತ ನೋಡೋಣ. ಏಜ್ ಲಿಮಿಟ್ ಅಂತ ನೋಡಿದ್ರೆ ಇದರಲ್ಲಿ ಮಿನಿಮಮ್ ಏಜ್ ಬಂದುಬಿಟ್ಟು 18 ಇಯರ್ಸ್, ಅಂದರೆ ನೀವು ಅಟ್ಲೀಸ್ಟ್ ಅಡಲ್ಟ್ ಆಗಿರಬೇಕು, 18 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು. ಮ್ಯಾಕ್ಸಿಮಮ್ ಏಜ್ ಬಂದುಬಿಟ್ಟು 27 ಇಯರ್ಸ್ಗಿಂತ ಕಡಿಮೆ ಇರಬೇಕು ನಿಮ್ಮ ಏಜ್, ಓಕೆನಾ. ಇದರಲ್ಲಿ ಟೋಟಲ್ ಪೋಸ್ಟ್ ಎಷ್ಟಿದೆ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. 714 ಪೋಸ್ಟ್ ವೇಕೆನ್ಸೀಸ್ ಇದೆ, ಓಕೆನಾ. ಇದಕ್ಕೋಸ್ಕರ ಡೆಲ್ಲಿ ಸಬಾರ್ಡಿನೇಟ್ ಸರ್ವಿಸ್ ಅವರು ರಿಕ್ರೂಟ್ಮೆಂಟ್ನ ಕೊಟ್ಟಿದ್ದಾರೆ, ಓಕೆನಾ. ನೆಕ್ಸ್ಟ್ ಇದರಲ್ಲಿ ಎಲಿಜಿಬಿಲಿಟಿ ಆ್ಯಂಡ್ ವೇಕೆನ್ಸಿ, ಅಂದರೆ ಯಾರ್ಯಾರಿಗೆ ಯಾವ್ಯಾವ ಕ್ಯಾಸ್ಟ್ ಅವ್ರಿಗೆ ಎಷ್ಟಿಷ್ಟು ರಿಸರ್ವೇಷನ್ ಇದೆ ಅಂತ ನೋಡೋದಕ್ಕೆ ಹೋದರೆ ನೋಡಿ, ಕ್ಯಾಟಗರಿ UR ಇವರಿಗೆ 302 ಇಷ್ಟು ಕರೆಕ್ಟ್ ರಿಸರ್ವೇಷನ್ ಇದೆ. ನೆಕ್ಸ್ಟು OBC ಕ್ಯಾಸ್ಟ್ ಅವರಿಗೆ 212 ರಿಸರ್ವೇಷನ್ ಇದೆ. EWS ಅವರಿಗೆ 77, SC ಅವರಿಗೆ 70 ಆ್ಯಂಡ್ ST ಅವರಿಗೆ 53. ಸೊ ಟೋಟಲ್ ಎಷ್ಟಾಯಿತು, 714 ರಿಸರ್ವೇಷನ್ ಇದೆ. ಸೊ ನೀವೆಲ್ಲರೂ ಕೂಡ ಅಪ್ಲಿಕೇಶನ್ ಆರಾಮಾಗಿ ಅಪ್ಲೈ ಮಾಡ್ಬೋದು ನೋಡಿ. OBC ಅವ್ರಿಗೆ ಕೂಡ 212 ರಿಸರ್ವೇಷನ್ ಇದೆ. ಸೊ ಆರಾಮಾಗಿ ಅಪ್ಲೈ ಮಾಡಿದರೆ ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಓಕೆನಾ. ಆ್ಯಂಡ್ ಎಲಿಜಿಬಿಲಿಟಿ ಅಂತ ತೊಗೊಂಡಾಗ ನೀವು 10th ಎಕ್ಸಾಮ್ ಪಾಸ್ ಮಾಡಿದರೆ ಸಾಕು ಇದಕ್ಕೆ ಅಪ್ಲೈ ಮಾಡೋದಕ್ಕೆ. ಸೊ ಆರಾಮಾಗಿ ಎಲ್ಲರೂ ಯಾರ್ಯಾರು ನೀವು 10th ಕಂಪ್ಲೀಟ್ ಮಾಡಿ ನೆಕ್ಸ್ಟು ಸ್ಟಡೀಸ್ನ ಡ್ರಾಪ್ ಮಾಡಿರ್ತೀರ ಅಲ್ವಾ, ಅವರು ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಆ್ಯಂಡ್ ಆಲ್ಸೋ ಬೇರೆ ಯಾವುದಾದ್ರೂ ಎಜುಕೇಷನ್ನ ಕಂಟಿನ್ಯೂ ಮಾಡ್ತಾ ಇರೋರು ಕೂಡ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದ್ರದ್ದು ಸ್ಯಾಲ್ರಿ ಅಂತ ನೋಡೋಕ್ಕೆ ಹೋದರೆ ಸ್ಯಾಲ್ರಿ ಕೂಡ ತುಂಬ ಚೆನ್ನಾಗಿದೆ ನೋಡಿ.
ಫಸ್ಟು MTS ಸ್ಯಾಲ್ರಿ ಬಂದ್ಬಿಟ್ಟು 18,000 ಟು 56,900 ಅಂದರೆ ಇನ್ ಬಿಟ್ವೀನ್ ಈ ಸ್ಯಾಲ್ರಿ ಇರುತ್ತೆ. ಮಿನಿಮಮ್ 18,000 ಇದ್ದೇ ಇರುತ್ತೆ ಸ್ಯಾಲ್ರಿ, ಆರ್ ಮ್ಯಾಕ್ಸಿಮಮ್ 56,900 ಇರುತ್ತೆ, ಅದು ಪರ್ ಮಂತಿಗೆ. ಇದು ಎಷ್ಟು 10th ಪಾಸ್ ಮಾಡಿರೋ ಅಂಥ ಅವರಿಗೆ ಈ ಥರ ಒಂದು ಸ್ಯಾಲ್ರಿ ಕೊಟ್ಟು ಒಂದು ವರ್ಕ್ ಸಿಗ್ತಿದೆ ಅಂದರೆ ಇಟ್ಸ್ ಅನ್ ಗ್ರೇಟ್ ಜಾಬ್ ಅಂತಲೇ ಹೇಳ್ಬೋದು. ಸೊ ನೀವೆಲ್ಲರೂ ಕೂಡ ಅಪ್ಲೈ ಮಾಡ್ಬೋದು, ಎಲ್ಲರೂ ಮಿಸ್ ಮಾಡದೆ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಸೊ ಆರಾಮಾಗೆ ನಿಮಗೂ ಜಾಬ್ ಸಿಗುತ್ತೆ, ಓಕೆನಾ. ಆ್ಯಂಡ್ ಎಕ್ಸಾಮ್ ಫೀಸ್ ಕೂಡ ಜಸ್ಟ್ 100 ರೂಪೀಸ್ ಇದೆ, ಸೊ ಆರಾಮಾಗಿ ಕಟ್ಬೋದು. ಆ್ಯಂಡ್ ಇದ್ರದ್ದು ಏನೇನು ನೀವು ಸ್ಟಡಿ ಮಾಡಬೇಕು ಈ ಎಕ್ಸಾಮ್ಗೆ ಅದನ್ನು ಎಲ್ಲನೂ ಕೂಡ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀವಿ. ಇದೆಲ್ಲ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.